ಡಾಕ್ಟರ್ ರಾಜ್ಕುಮಾರ್ಗೆ, ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ಗೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ಗೆ. 1 ವರ್ಷ ಕಾಯ್ತಾ ಇದ್ವಿ ನಾವು. ಯಾಕೆ ಕೇಳಿ? ಅಣ್ಣವ್ರ ಸಿನಿಮಾಗೆ 6 ತಿಂಗಳು 1 ವರ್ಷ ಅವರ ಹಾಡುಗಳಿಗೆ. 37ನೇ ವರ್ಷದ ಜನ್ಮದಿನ ಇವತ್ತು. ಏನು ಕೇಳಬೇಕು? ಮೋಸ್ಟ್ಲಿ ನೀವು ಇಲ್ಲಿಗೆ ಸಂಗೀತ ನಿರ್ದೇಶಕರಾಗಿ ಬಂದಿಲ್ಲ, ಅಣ್ಣವ್ರ ಅಭಿಮಾನಿಯಾಗಿ ಬಂದಿದ್ದೀರಾ ಸರ್? 100 ಅಣ್ಣವ್ರ ಅಭಿಮಾನಿ. ಓದೇ ತಿಂದಿದ್ದಿದೆ, ಪೊಲೀಸರ ಹತ್ರ ಕಲ್ಲಲ್ಲಿ ಹೊಡ್ಕೊಂಡಿದ್ದಿದೆ. ಅಲ್ಲಿ ಏನು ಕ್ಯೂಬಲ್ಲಿ ನಿಂತು ಅಲ್ಲಿ ಥಿಯೇಟ್ರ್ನವರು ವಾಚ್ಮ್ಯಾನ್ಗಳು ಕಾಲಿಗೆ ಹೊಡೆದಿರೋದಿದೆ. ಇದೆಲ್ಲ ಇದೆ. ದುಡ್ಡು ಕೊಡದೆ ಥಿಯೇಟ್ರಿಗೆ ಓಡೋಗಿ ಹೆಂಗೋ ಸಂದಿಲ್ ನುಗ್ಗಿ ಸಿನಿಮಾ ನೋಡಿದ್ದು ಇದೆ ಟೆಂಟ್ಗಳಲ್ಲಿ. 20 ವರ್ಷ ಕಳೆದಿದೆ ಸರ್ ಅಣ್ಣವ್ರಿಲ್ಲ ಅನ್ನೋದು. ಆದರೂ ಕೂಡ ಅವರ ಅಭಿಮಾನಿಗಳ ಒಂದು ಅಭಿಮಾನದ ಬಗ್ಗೆ ಏನು ನೋಡಿ, ಇಲ್ಲೇ ಕಾರ್ಯಕ್ರಮ ವಾರ್ತಾ ಇಲಾಖೆಯಿಂದ ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಮಗಂತೂ ಭಾಳ ಸಂತೋಷ. ಯಾಕೆಂದರೆ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಎಲ್ಲಿರ್ತಾರೋ ಅಲ್ಲೇ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿ ವಾರ್ತಾ ಇಲಾಖೆಯಿಂದ ಮಾಡಿದ್ದಾರೆ. ತುಂಬ ಅಭಿಮಾನಿಗಳು ಬರ್ತಿದ್ವಿ. ಇದು ಒಂಥರ ಸಂತೆ ಅಂತ ಹೇಳಂಗಿಲ್ಲ, ಅಂತ ದೇವಸ್ಥಾನ ಆಗೋಗಿದೆ. ರಾಜ್ಕುಮಾರ್ ಅವ್ರದ್ದು, ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳು ಬರ್ತಾನೆ ಇರ್ತಾರೆ. ಇಲ್ಲಿ ನಿಲ್ಲಲ್ಲ. ಇದು ಭೂಮಿ ಮುಳುಗೋದ್ರೂ ಅಲ್ಲಿ ತನಕ ಇದ್ದೇ ಇರುತ್ತೆ. ಅದರಿಂದ ರಾಜ್ಕುಮಾರ್ ಅಂಥವರು ಮೇರು ನಟರು, ಬರೀ ನಟರು ಮಾತ್ರ ಅಲ್ಲ, ಎಂತೆಂಥ ಒಂದು ಕನ್ನಡದ ಪರವಾಗಿರ್ಬೋದು, ಭಾಷೆ, ನೆಲ, ಜಲ, ಕಾಡು, ಪ್ರಾಣಿ ಎಲ್ಲದ್ರ ಬಗ್ಗೆ ಅರಿವು ಮೂಡಿಸಿರೋಂಥವ್ರು. ದೇವ್ರ ಬಗ್ಗೆನೂ ಕೂಡ ಈಗ ಶ್ರೀಕಂಠ ವಿಷಕಂಠ ಸಾಂಗ್ ಕೇಳಿಲ್ಲ ಅಂದರೆ ನಮಗೆ ದೇವ್ರದ ಮಹಿಮೆನೇ ನಮ್ಗೆ ಗೊತ್ತಾಗ್ತಿರಲಿಲ್ಲ. ಅಂಥ ದೇವ್ರುಗಳ್ನೂ ಮಹಿಮೆ ಪಡಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಇವತ್ತು ಹುಟ್ಟುಹಬ್ಬಕ್ಕೆ ಶುಭಾಶಯ. ಸರ್, ಸಂಗೀತದ ಬಗ್ಗೆ ಅಣ್ಣವ್ರ ಸಂಗೀತ ಜ್ಞಾನದ ಬಗ್ಗೆ ಹೇಳ್ತಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಮುಂಚೆಯಿಂದ ಒಂದು ಏನಾರು ಒಂದು ಮೈನಸ್ ಹಬ್ಬಿಸ್ಬಿಡ್ತಾರೆ ಅಲ್ವಾ. ಈಗ ಸಾಧು ಕೋಕಿಲ ಅಂದ ತಕ್ಷಣ ಅಬ್ಬರದ ಸಂಗೀತ, ಡವ ಡವ ಅಂತ ಹಾಡು ಮಾಡಿದ್ರು ಅಬ್ಬರದ ಸಂಗೀತ ಕೇಳೋಕ್ಕೆ ಆಗಲ್ಲ, ಸಾಹಿತ್ಯ ಕೇಳಲ್ಲ. ಇದೆಲ್ಲ ಇದ್ದಿದ್ದೆ. ಅನ್ನೋರಿಗೆ ಸಂಗೀತ ಗೊತ್ತಿಲ್ಲ ಅಂತಲೂ ಇದು ಸುದ್ದಿ ಇತ್ತು. ನಿಮಗೂ ಗೊತ್ತಿಲ್ಲ, ನಿಮ್ಗೆ ಇವಾಗಲೂ ಅದೇ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ಲದೆ ಇರೋದ ಸಂಗೀತ ಇಲ್ಲವೇ ಇಲ್ಲ. ಹಿಂದೂಸ್ತಾನಿ ಗೊತ್ತು, ಕರ್ನಾಟಕ ಕ್ಲಾಸಿಕಲ್ ಗೊತ್ತು, ಗಜಲ್ಸ್ ಗೊತ್ತು, ಮತ್ತು ಏನೇನು ನಾವು ಏನೇನು ಹೇಳ್ತೀವಿ ಎಲ್ಲ ಸಂಗೀತವೂ ಗೊತ್ತು. ನೀವು ನಂಬಲ್ಲ, ಷಣ್ಮುಗಾನಂದ ಹಾಲಲ್ಲಿ 3,000 ಜನ ಸೇರಿದ್ದಾರೆ. ಯಾವುದೋ ಒಂದು ಹಾಡು ನಾನು ಹಿಂದೆ ನುಡಿಸ್ತಾ ಇದ್ದೀನಿ, ಎಲ್ಲ ಆರ್ಕೆಸ್ಟ್ರಾ ನುಡಿಸ್ತೇವೆ. ಮಧ್ಯದಲ್ಲಿ ಯಾರೋ ಒಬ್ಬ ಒಂದು ಯಾವುದೋ ನೋಟ್ನ ತಪ್ಪು ನುಡಿಸ್ದ, ರಾಜ್ಕುಮಾರ್ ಅವ್ರು ಹಿಂಗೆ ತಿಕ್ ನೋಡ್ತಾರೆ ಇದು ತಪ್ಪು ಅಂತ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಅವರಿಗೆ ಸಂಗೀತದ ಜ್ಞಾನ ಯಾವ ಲೆವೆಲ್ಗಿತ್ತು. ಅದಕ್ಕೆ ಕವಿರತ್ನ ಕಾಳಿದಾಸ ಹಾಡು ರಾಗ ಮಾಲಿಕ 9 ರಾಗವನ್ನು ಒಂದೇ ಸ್ಟಚ್ ಒಂದೇ ಟೇಕಲ್ಲಿ ಆಡಿದಂಥ ಡಾಕ್ಟರ್ ರಾಜ್ಕುಮಾರ್ಗೆ ಜೈ.